ಸರ್ಕಾರಿ ಮುಸ್ಲಿಂ ಅಸೀಮತಕ್ಕೆ ಒಂದು ವಿದ್ಯಾಕೇಂದ್ರವಾಗಿ ಬೆಳೆಯುತ್ತಾ ಇದೆ. ಇಲ್ಲಿ ಕರ್ನಾಟಕದ ವಿಜಾಪುರದಿಂದ ಹಿಡಿದು ಜಾರ್ಖಂಡ್ನಿಂದ ಬರತಂಥ ವಿದ್ಯಾರ್ಥಿಗಳು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಫರಾನ್ ಅನ್ಸಾರಿ, ನಾನು ಜಾರ್ಖಂಡ್ನಿಂದ ಬಂದಿದ್ದೇನೆ. ನನ್ನ ಹೆಸರು ಗೌಸ್ಮುದ್ದೀನ್, ನಾನು ವಿಜಯಪುರದಿಂದ ಬಂದಿದ್ದೇನೆ. ನನ್ನ ಹೆಸರು ತನ್ವೀರ್, ನನ್ನ ಊರು ಕೊಪ್ಪಳ. ನನ್ನ ಹೆಸರು ಆಸಿಫ್, ನನ್ನ ಊರು ಬದಾಮಿ. My name is Mohammad Moin Malik. I am from Davangere. ಕಳೆದ 4 ವರ್ಷದಿಂದ ವಿದ್ಯಾರ್ಥಿ ಸಂಖ್ಯೆ ತೀರಾ ಕಮ್ಮಿಯಾಗಿದ್ದಾಗ ಉಚಿತವಾಗಿ ನೀಡತಕ್ಕಂಥ ಎಲ್ಲ ವ್ಯವಸ್ಥೆಯ ಬಗ್ಗೆ ಸಮುದಾಯದ ಬೇಕಾದರೂ ತಿಳಿಸಿದಾಗ ವಿದ್ಯಾರ್ಥಿಗಳ ಸಂಖ್ಯೆ ಏಕಾಏಕಿಯಾಗಿ 45 ವಿದ್ಯಾರ್ಥಿ ಬಂದಿದ್ದಂಥ ವಿದ್ಯಾರ್ಥಿ ಸಂಖ್ಯೆ ಇದೀಗ 130 ದಾಟಿದೆ. ಕಳೆದ 4 ವರ್ಷಗಳಿಂದ ಈಚೆಗೆ ಪ್ರತಿ ವರ್ಷ 100ಕ್ಕೆ 100 ಫಲಿತಾಂಶವನ್ನು ಪಡೆಯುವುದರೊಂದಿಗೆ ಸಂಸ್ಥೆ ಇವತ್ತು ಬಹಳ ಒಂದು ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೀತಾ ಇದೆ. ನಮ್ಮನ್ನು ಒಳ್ಳೆಯದಾಗಿ ನೋಡಿಕೊಳ್ತಾರೆ, ಒಳ್ಳೆಯ ತಿಂಡಿಯನ್ನು ಉಂಟು. ಮತ್ತು ನನಗೆ ಇಂಗ್ಲೀಷ್ ಬರೀಲಿಕ್ಕೆ ಓದಲಿಕ್ಕೆ ಬರುತ್ತಿರಲಿಲ್ಲ, ಇಲ್ಲಿ ಬಂದು ನಾನು ಕಲಿತದ್ದು. ಈ ಸ್ಕೂಲಲ್ಲಿ ಎಲ್ಲ ಉಚಿತವಾಗಿ ಫ್ರೀ ಕೊಡ್ತಾರೆ. ಮತ್ತು ಈ ಸ್ಕೂಲಲ್ಲಿ ಶಿಕ್ಷಣ ಚೆನ್ನಾಗಿದೆ ಮತ್ತು ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ನಮ್ಮ ಹಾಸ್ಟೆಲಲ್ಲಿ ಎಲ್ಲ ರೀತಿಯ ಸೌಲಭ್ಯ ಉಂಟು. ಬೆಡ್ ಕೊಡ್ತಾರೆ, ಬ್ಲ್ಯಾಂಕೆಟ್ ಕೊಡ್ತಾರೆ, ಕಿಟ್ ಕೊಡ್ತಾರೆ, ಪೆನ್ನಿಂದ ಪೆನ್ಸಿಲ್ಲು, ರಬ್ಬರ್, ಶಾರ್ಪ್ನರ್ ಎಲ್ಲ ಕೊಡ್ತಾರೆ, ಜಾಮೆಟ್ರಿ ಬಾಕ್ಸ್ ಕೊಡ್ತಾರೆ. ನಮಗೆ ಬರೀಲಿಕ್ಕೆ ಓದಲಿಕ್ಕೆ ಎಲ್ಲ ಸರ್ಕಾರ ಸೌಲಭ್ಯ ಕೊಟ್ಟಿದೆ. ನಮಗೆ ಬುಕ್ ಕೊಟ್ಟಿದ್ದಾರೆ, ಪೆನ್ಸಿಲ್ ಎಲ್ಲ, ಬೂಟ್, ಶೂಸ್, ಇರಲಿಕ್ಕೆ ಹಾಸ್ಟೆಲು ಮತ್ತು ತಿನ್ನಲಿಕ್ಕೆ ಎಲ್ಲ 3 ಹೊತ್ತು ಎಲ್ಲ ತಿಂಡಿ ಕೊಡ್ತಾರೆ. ಎಲ್ಲ ಸೌಲಭ್ಯ ಚೆಂದ ಉಂಟು. ನಾನು ಇಲ್ಲಿ 1-2 ವರ್ಷ ಆಯಿತು. ಇಲ್ಲಿ ಊಟ ಮಾಡಲಿಕ್ಕೆ ಮತ್ತು ಮಧ್ಯಾಹ್ನ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾರೆ. ಸಂಜೆ ಬೆಳಿಗ್ಗೆ ನಾಷ್ಟ, ಶುಕ್ರವಾರ ಮಧ್ಯಾಹ್ನ ಕೋಳಿ ಸಾರು ಕೊಡ್ತಾರೆ. ಮನೆಯದು ಇದು ನೆನಪು ಅಂದರೆ ಎಲ್ಲ ಫೋನ್ ಮಾಡಿ ಅದೆಲ್ಲ ಕೊಡ್ತಾರೆ. 5 ಹೊತ್ತು ನಮಾಜ್ ಇದೆ. ಶುಕ್ರವಾರ ದಿವಸ ಮಸೀದಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಸುಬಹ ನಮಾಜ್ ಆದಮೇಲೆ ಮದ್ರಸ ಎಲ್ಲ ಉಂಟು. ಒಳ್ಳೆಯ ಅರ್ಥಪೂರ್ಣವಾಗಿ ಕ್ಲಾಸ್ ತೆಗಿತಾರೆ. ಮತ್ತು ಸ್ಕೂಲಲ್ಲಿ ಎಲ್ಲ ಮ್ಯಾಮ್ ಒಳ್ಳೆಯ ರೀತಿಯಿಂದ ಕ್ಲಾಸ್ ತೆಗಿತಾರೆ. ಅರ್ಥ ಆಗಲಿಲ್ಲ ಅಂದರೆ ರಿಪೀಟ್ ಅದೇ ಟಾಪಿಕ್ನ ಮೇಲೆ ಹೇಳ್ತಾರೆ. ನಾವು വന്നിട്ടോടെ 4 ವರ್ಷ ಆಯಿತು. ഈ ഹോസ്റ്റലിൽ എല്ലാ സൗകര്യവും ഉണ്ട്. ഹോസ്റ്റൽ ಎಲ್ಲ ക്ലീൻ ഉണ്ട്. ഇവിടെ പഠിക്കുക നല്ല ടീച്ചേഴ്സ് ಎಲ್ಲ സപ്പോർട്ട് ആക്കുന്നവർ. പിന്നെ ഇവിടെ കളിക്കുക ಎಲ್ಲ फैसिलिटी उंडो. 5 वक्त निस्कार उंडो. मुझे इधर पर क्वालिफाई और क्वालिटी देखकर मैं इधर पे आया हूँ. इधर पे टीचर्स और सभी लोग अच्छे से पीरियड पढ़ाते हैं और इधर पे हर बच्चे अच्छे से पढ़ रहे हैं. और इधर पे हमको खाने के लिए हर फैसिलिटी के आइटम के हैं. क्लासरूम भी फुल बड़ा है और इधर पे कितने बच्चे भी आ सकते हैं, ज़्यादा बच्चे. और ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನು ದಿವಸದ 24 ಗಂಟೆ ಮುತುವರ್ಜಿ ನೋಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಇವತ್ತು ಘನ ಸರ್ಕಾರ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಆರೋಗ್ಯವಾಗಿ ಬಹಳ ನೆಮ್ಮದಿಯಿಂದ ಮನೆ ವಾತಾವರಣ ನಿರ್ಮಿಸಿ ಬೇಕಾದ ವಾಸ್ತವ್ಯ ವ್ಯವಸ್ಥೆ, ವಿದ್ಯಾರ್ಥಿಗಳಿಗೆ ಬೇಕಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಆ ವಿದ್ಯಾಭ್ಯಾಸ ಕೊಡುವುದರೊಂದಿಗೆ ಆಹಾರ ಎಲ್ಲವನ್ನು ನೀಡ್ತಾ ಇದೆ. ಇಲ್ಲಿಯ ಆಟ, ಊಟ, ಪಾಠ ಎಲ್ಲ ಒಂದೇ. ಇಲ್ಲಿ ವಾತಾವರಣ ಚೆನ್ನಾಗಿ ವಾತಾವರಣ ಇದೆ. ಇಲ್ಲಿಯ ಶಿಕ್ಷಕರು ನನಗೆ ಬಂದ ತಕ್ಷಣ ಜ್ಞಾನ ಕಲಿಸಿದ್ದು. ಫಸ್ಟ್ ಜೀವನವನ್ನು ಮುನ್ನಡೆಸಬೇಕು, ಹೇಗೆ ನಿನ್ನ ಗುರಿಯನ್ನು ತಲುಪಬೇಕು ಅದೆಲ್ಲ ನನಗೆ ಹೇಳಿಕೊಟ್ಟು. ನಾನು ಜಾರ್ಖಂಡ್ನಿಂದ ಬಂದಿದ್ದೇನೆ. 10ನೇ ತರಗತಿಯಲ್ಲಿ ಓದುತ್ತಾ ಇದ್ದೇನೆ. ನಾನು ಈ ಶಾಲೆಗೆ 7ನೇ ತರಗತಿಯಲ್ಲಿ ಸೇರಿದೆ. ನಾನು ಈ ಶಾಲೆಗೆ ಸೇರಬೇಕಾದರೆ ನನಗೆ ಕನ್ನಡ ಅಂದರೆ ಏನು ಗೊತ್ತಿರಲಿಲ್ಲ. ಆದರೆ ಈಗ ಎಲ್ಲ ಶಿಕ್ಷಕರು ನನ್ನನ್ನು ಕನ್ನಡ ಕಲಿಕೆಯಲ್ಲಿ ಸಹಾಯ ಮಾಡಿದ್ದಾರೆ. ನಾನು ಈಗ ಕನ್ನಡ ಓದ್ತೇನೆ, ಬರೀತೇನೆ. School is very amazing. The food also very amazing. I suggest you people have to come and take your admission here. ಕಳೆದ 27 ವರ್ಷಗಳಲ್ಲಿ ಈ ಸಂಸ್ಥೆ ಅದೆಷ್ಟೋ ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಸಮರ್ಪಿಸಿ ಇವತ್ತು ಬೇರೆ ಬೇರೆ ರಂಗದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. 3 ವರ್ಷಗಳ ಕಾಲ ಇದೇ ಸ್ಕೂಲಲ್ಲಿ ಕಲಿತು 10ನೇ ತರಗತಿ ಪಾಸಾಗಿ ಈಗ ಇದೇ ಹಾಸ್ಟೆಲಲ್ಲಿ ಮಕ್ಕಳ ಅರಬಿಕ್ ಅಧ್ಯಾಪಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಅದರಲ್ಲಿ ನನಗೆ ತುಂಬ ಅಭಿಮಾನವಿದೆ. 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಈ ಸ್ಕೂಲು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು. ಎಲ್ಲ ಸೌಕರ್ಯಗಳು ಕೂಡ ಮಕ್ಕಳಿಗೆ ಇಲ್ಲಿ ಸಿಗುತ್ತದೆ. ಮಕ್ಕಳು ಪೆನ್ನಿಂದ ಹಿಡಿದು ಪುಸ್ತಕದವರೆಗೂ ಮಲಗಲಿಕ್ಕೆ ಒಳ್ಳೆಯ ಸೌಕರ್ಯ. ಅದೇ ರೀತಿ ಮಕ್ಕಳಿಗೆ ಬೇಕಾದ ರೀತಿಯಲ್ಲಿ ಚಳಿಗಾಲದಲ್ಲಿ ಬಿಸಿ ನೀರಲ್ಲೂ ಸ್ನಾನ ಮಾಡಲಿಕ್ಕೆ ಅವಕಾಶ. ಎಲ್ಲ ರೀತಿಯಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಒಳ್ಳೆಯ ರೀತಿಯಲ್ಲಿ ನೋಡುವ ಅಧ್ಯಾಪಕರು, ವಾರ್ಡನ್ಗಳು ಈ ಶಾಲೆಯಲ್ಲಿ ಇದ್ದಾರೆ.
ವಿದ್ಯಾರ್ಥಿಗಳಿಗೆ ಪೂರಕವಾದ ದೃಷ್ಟಿಯಿಂದ ಅವರ ಉತ್ತಮ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಪದವಿ ಪೂರ್ವ ಶಿಕ್ಷಣ ಇಲ್ಲಿ ಕೂಡ ಪ್ರಾರಂಭ ಆಗುವ ಸಾಧ್ಯ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಈ ಒಂದು ಪ್ರದೇಶ ವಿದ್ಯಾಕೇಂದ್ರವಾಗಿ ಬೆಳೆಯುವುದರ ಯಾವುದೇ ಸಂಶಯ. ಆದ್ದರಿಂದ ಈ ವರ್ಷ ಕೂಡ 6ನೇ ತರಗತಿಯಿಂದ 6, 7, 8ನೇ ತರಗತಿ ವಿದ್ಯಾಭ್ಯಾರ್ಥಿಗೆ ದಾಖಲಾತಿ ಅವಕಾಶ ಇದ್ದು ಅದಕ್ಕೆ ತಾವೆಲ್ಲರೂ ಕೈಗೂಡಿಸಿ ಕೇಳಿಕೊಳ್ತಾ ಇದ್ದೇನೆ. ನಾನು ಮುಂದಿನ ವರ್ಷ ಈ ಸ್ಕೂಲಿಗೆ 40 ಮಕ್ಕಳಿಗೆ ತೊಗೊಂಬರ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ನಾನು ಇನ್ಶಾಲ್ಲ ತೊಗೊಂಬರ್ತೀನಿ.